ನಮಸ್ಕಾರ. ಬನ್ನಿ, ಇವತ್ತು ನಾವೊಂದು ಅದ್ಭುತವಾದ ಜ್ಞಾನದ ಪಯಣಕ್ಕೆ ಹೊರಡೋಣ. ಕಾಲದ ಗಡಿಯನ್ನು ಮೀರಿ ನಿಂತಿರುವ ಅತ್ಯಂತ ಆಳವಾದ ಮತ್ತು ಪವಿತ್ರವಾದ ವಚನ ಸಾಹಿತ್ಯದ ಜಗತ್ತಿಗೆ ಪ್ರವೇಶ ಮಾಡೋಣ. ಹಿರಿಯರು ಯಾವಾಗಲೂ ಹೇಳ್ತಾರೆ, ಜ್ಞಾನ ಅನ್ನೋದು ಒಂದು ಅಕ್ಷಯ ಪಾತ್ರೆ ಅಂತ. ಆ ಪಾತ್ರೆಯಿಂದ ಇವತ್ತು ನಾವು 12ನೇ ಶತಮಾನದ ಶರಣರೊಬ್ಬರ ಅದ್ಭುತ ವಚನಗಳ ಒಳನೋಟಗಳನ್ನು ಅರಿಯಲಿದ್ದೇವೆ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಶತಮಾನಗಳ ಹಿಂದಿನ ಜ್ಞಾನವನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡಿರುವ ಕನ್ನಡದ ಅತ್ಯಂತ ಸುಂದರವಾದ ಲಿಪಿ ಇದು. ಇದನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಎಂಥ ನೆಮ್ಮದಿಯಲ್ಲ. ಇದು ಕೇವಲ ಅಕ್ಷರಗಳಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯ ಅಂತರಂಗದ ಅರಿವು ಮತ್ತು ಆಧ್ಯಾತ್ಮಿಕ ಅನುಭವದ ಸಾಕ್ಷಿ. ಇಲ್ಲಿ ನಾವು ಉರಿಲಿಂಗಪೆದ್ದಿ ಎಂಬ ಮಹಾನ್ ಶರಣರ 3 ಅದ್ಭುತ ವಚನಗಳನ್ನು ನೋಡಲಿದ್ದೇವೆ. ಪ್ರತಿಯೊಂದು ಸಾಲು ಕೂಡ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಮೊದಲನೆಯದಾಗಿ ಈ ಅದ್ಭುತ ರೂಪಾಂತರದ ಕಥೆ ನೋಡೋಣ. ಒಬ್ಬ ಕಳ್ಳರ್ ಸಂತನಾದ ಕಥೆ. ಗೋದಾವರಿ ನದಿಯ ತೀರದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಇವರ ಮೂಲ ಹೆಸರು ಪೆದ್ದಣ್ಣ ಅಂತ. ಕೇಳಿದ್ರೆ ಆಶ್ಚರ್ಯ ಆಗತ್ತೆ, ಇವರೇನು ಹುಟ್ಟಿನಿಂದಲೇ ಸಂತರಾಗಿರಲಿಲ್ಲ. ಇವರ ಜೀವನದ ತಿರುವುಗಳು ನಿಜಕ್ಕೂ ರೋಮಾಂಚನ ಮೂಡಿಸ್ತವೆ. ಕಳ್ಳತನ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ ಈ ಪೆದ್ದಣ್ಣ ಒಮ್ಮೆ ಉರಿಲಿಂಗದೇವರ ಮಠಕ್ಕೆ ಕನ್ನ ಹಾಕಲು ಅಂತ ಹೋಗ್ತಾನೆ. ಆ ಹೊತ್ತಿಗೆ ಸರಿಯಾಗಿ ಉರಿಲಿಂಗದೇವರು ಸೂರಯ್ಯ ಎಂಬುವರಿಗೆ ಪವಿತ್ರ ದೀಕ್ಷೆ ನೀಡ್ತಾ ಇರ್ತಾರೆ. ಆ ಒಂದು ದೃಶ್ಯ ನೋಡಿದ ತಕ್ಷಣ ಪೆದ್ದಣ್ಣನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ. ಕಳ್ಳತನವನ್ನೆಲ್ಲ ಬಿಟ್ಟು ಪ್ರತಿದಿನ ಆ ಮಠಕ್ಕೆ ಸೌದೆ ತರುವ ಕಾಯಕ ಶುರು ಮಾಡ್ತಾನೆ. ಕೊನೆಗೊಂದು ದಿನ ಅದೇ ಗುರುವಿನಿಂದ ದೀಕ್ಷೆ ಪಡೆದು ಉರಿಲಿಂಗ ಪೆದ್ದಿಯಾಗಿ ಅದೇ ಮಠದ ಪೀಠಕ್ಕೆ ಒಡೆಯನಾಗ್ತಾನೆ. ಅಂದ್ರೆ ಎಂಥ ಪವಾಡ ಅಲ್ವಾ? ಸರಿ, ಈಗ ನೇರವಾಗಿ ಅವರ ಮೊದಲನೇ ವಚನಕ್ಕೆ ಬರೋಣ. ಪ್ರಕೃತಿ ಮತ್ತು ಪರಮಾತ್ಮನ ನಡುವಿನ ಸಂಬಂಧ. ಸೂರ್ಯನಿಲ್ಲದೆ ಹಗಲುಂಟಯ್ಯ. ಕವಿಗಳು ಇಲ್ಲಿ ಒಂದು ಸರಳವಾದ ಪ್ರಶ್ನೆಯ ಮೂಲಕ ನಮ್ಮನ್ನ ಎಚ್ಚರಿಸ್ತಾರೆ. ಹಗಲು ಅನ್ನೋದು ಒಂದು ಅನುಭವ ನಿಜ, ಆದರೆ ಆ ಹಗಲು ಅಸ್ತಿತ್ವದಲ್ಲಿರ್ಬೇಕಾದ್ರೆ ಸೂರ್ಯ ಅನ್ನೋ ಮೂಲ ವಸ್ತು ಇರಲೇಬೇಕಲ್ವಾ? ಸೂರ್ಯನೇ ಇಲ್ಲ ಅಂದ್ರೆ ಹಗಲನ್ನ ಊಹಿಸೋಕ್ ಸಾಧ್ಯನಾ ಹೇಳಿ? ಖಂಡಿತ ಇಲ್ಲ. ದೀಪ ಇಲ್ದೆ ಬೆಳಕುಂಟೆ ಅಯ್ಯಾ, ಇದು 2ನೇ ಸಾಲು. ಇಲ್ಲೂ ಕೂಡ ಅದೇ ತರ್ಕ. ಬೆಳಕು ನಮ್ಗೆ ಕತ್ತಲೆಯಲ್ಲಿ ದಾರಿ ತೋರಿಸುತ್ತೆ, ಆದ್ರೆ ಆ ಬೆಳಕು ಬರಬೇಕು ಅಂದ್ರೆ ಅಲ್ಲೊಂದು ಭೌತಿಕವಾದ ದೀಪ ಇರಲೇಬೇಕು ತಾನೇ. ದೀಪವಿಲ್ಲದೆ ಬೆಳಕಿನ ಅಸ್ತಿತ್ವ ಇಲ್ಲವೇ ಇಲ್ಲ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ? ಈಗ 3ನೇ ಉದಾಹರಣೆ ಗಮನಿಸಿ. ಪರಿಮಳ ಅಥವಾ ಸುವಾಸನೆ ಕಣ್ಣಿಗೆ ಕಾಣಲ್ಲ, ಅದು ನಮ್ಮ ಅನುಭವಕ್ಕೆ ಬರುವಂಥದ್ದು. ಆದರೆ ಆ ಪರಿಮಳವನ್ನು ನಾವು ಆಸ್ವಾದಿಸಬೇಕು ಅಂದ್ರೆ ಅದಕ್ಕೊಂದು ಆಶ್ರಯವಾಗಿ ಹೂವೇರಲೇಬೇಕಲ್ವಾ? ಕೇವಲ ಪರಿಮಳವನ್ನೇ ಗಾಳಿಯಲ್ಲಿ ಹಿಡಿಯೋಕೆ ಸಾಧ್ಯವಿಲ್ಲ. ಈಗ ನೋಡಿ, ಈ ವಚನದ ಅಸಲಿ ಮರ್ಮ ಇರೋದೇ ಇಲ್ಲಿ. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಇಲ್ಲಿ ಸಕಲ ಅಂದ್ರೆ ಆಕಾರ ಇರೋ ಭೌತಿಕ ಪ್ರಪಂಚ, ನಿಷ್ಕಲ ಅಂದ್ರೆ ಆಕಾರ ಇಲ್ಲದ ಪರಮಸತ್ಯ. ಕಣ್ಣಿಗೆ ಕಾಣದ, ರೂಪವೇ ಇಲ್ಲದ ಪರಮಾತ್ಮನನ್ನ ನಾವು ಅರಿಯಬೇಕು ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣುವ ಭೌತಿಕ ಮಾಧ್ಯಮದ ಅವಶ್ಯಕತೆ ಖಂಡಿತ ಇದೆ ಅನ್ನೋದನ್ನ ಈ ಸಾಲು ಅತ್ಯಂತ ಸ್ಫುಟವಾಗಿ ವಿವರಿಸುತ್ತೆ. ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತು. ಅಂದ್ರೆ ಆ ಅಗಾಧವಾದ ರೂಪವಿಲ್ಲದ ಪರಶಿವನನ್ನ ನಮ್ಮಂಥ ಸಾಮಾನ್ಯ ಮನುಷ್ಯರು ಅರ್ಥ ಮಾಡ್ಕೋಬೇಕು ಅಂತಾನೆ ಆ ನಿರಾಕಾರ ತತ್ವ ಭೌತಿಕವಾದ ಲಿಂಗದ ರೂಪದಲ್ಲಿ ಪ್ರಕಟವಾಯಿತು. ಲಿಂಗ ಅನ್ನೋದು ಕೇವಲ ಕಲ್ಲಲ್ಲ, ಅದು ಆ ನಿರಾಕಾರನನ್ನ ಅರಿಯಲು ಇರೋ ದಾರಿ. ಇದುವೇ ಶರಣರ ತತ್ವದ ಮೂಲ ಸಾರಾಂಶ. ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಹಲ್ 1. ಇದು ಉರಿಲಿಂಗಪೆದ್ದಿಯವರ ಅಂಕಿತನಾಮ. ಪ್ರತಿಯೊಂದು ವಚನದ ಕೊನೆಯಲ್ಲೂ ತಮ್ಮ ಇಷ್ಟ ದೈವವನ್ನ ಅವರು ಎಂಥ ಭಕ್ತಿಯಿಂದ ಸ್ಮರಿಸ್ತಾರೆ ನೋಡಿ. ಈ ಮೊದಲ ವಚನ ನಮಗೆ ದೈವವನ್ನ ಅರಿಯುವ ಮಾರ್ಗವನ್ನ ಬಹಳ ಅದ್ಭುತವಾಗಿ ಸ್ಪಷ್ಟಪಡಿಸುತ್ತೆ. ಮುಂದಿನ ಭಾಗಕ್ಕೆ ಹೋಗೋಣ. 2ನೇ ವಚನ, ನಿಜವಾದ ಭಕ್ತಿಯ ಸಂಪತ್ತು. ಕೇಳಿ. ಪರುಷದ ಗೃಹದೊಳಗಿದ್ದು ತಿರಿವನೆ ಮನಮನೆಯ. ಪರುಷ ಅಂದ್ರೆ ಏನು? ಮುಟ್ಟಿದ್ದನ್ನೆಲ್ಲ ಚಿನ್ನ ಮಾಡೋ ಸ್ಪರ್ಶಮಣಿ. ಅಂಥದ್ದೇ ಮಣಿಯಿಂದ ಕಟ್ಟಿದ ಮನೇಲಿಟ್ಕೊಂಡು ಯಾರಾದರೂ ಊಟಕ್ಕಾಗಿ ಮನೆಗೆ ಭಿಕ್ಷೆ ಬೇಡೋಕ್ ಹೋಗ್ತಾರಾ? ಎಂಥ ಅರ್ಥಪೂರ್ಣವಾದ ಪ್ರಶ್ನೆ ಅಲ್ವಾ ಇದು. ಅಗಾಧವಾದ ಸಂಪತ್ತು ನಮ್ಮ ಬಳಿಯೇ ಇದ್ದಾಗ ನಾವೇಕೆ ಬೇಡ್ಬೇಕು? ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯುದಕ್ಕವಾ. ಇನ್ನೊಂದು ಉದಾಹರಣೆ ನೋಡಿ. ಸದಾ ಹರಿಯುವ ಶುದ್ಧವಾದ ನೀರಿರೋ ನದಿಯಲ್ಲೇ ನಿಂತ್ಕೊಂಡು ಬಾಯಾರಿಕೆಯಾಯಿತು ಅಂತ ಯಾರಾದ್ರೂ ಕೊಳಚೆ ನೀರಿರೋ ಕೆರೆ ಹುಡ್ಕೊಂಡು ಹೋಗ್ತಾರಾ? ಸಮೃದ್ಧವಾಗಿ ನದಿಯ ನೀರೇ ಸಿಗುವಾಗ ಸಣ್ಣ ಕೆರೆಗೆ ಆಸೆಪಡೋದು ಎಷ್ಟೊಂದು ಹಾಸ್ಯಾಸ್ಪದ ಅಲ್ವಾ? ಮಂಗಳಲಿಂಗ ಅಂಗದ ಮೇಲಿದ್ದು ಅನ್ಯಲಿಂಗಗಳ ನೆನವನೆ ನಿಮ್ಮ ಭಕ್ತನು. ಈ 2 ಸಾಲುಗಳು ಮೇಲಿನ ಉದಾಹರಣೆಯ ತಾತ್ಪರ್ಯವನ್ನ ಬಿಡಿಸಿಡ್ತವೆ. ಸರ್ವಮಂಗಳವನ್ನ ಉಂಟುಮಾಡೋ ಲಿಂಗವು ತನ್ನ ದೇಹದ ಮೇಲೆಯೇ ಇದ್ದಾಗ ನಿಜವಾದ ಭಕ್ತ ಬೇರೆ ಸಣ್ಣಪುಟ್ಟ ದೇವತೆಗಳನ್ನ ಹುಡುಕೊಂಡು ಹೋಗ್ತಾನಾ? ಖಂಡಿತ ಇಲ್ಲ.
ಪರಮ ಸತ್ಯವೇ ನಮ್ಮ ಜೊತೆಗಿರುವಾಗ ಅನ್ಯ ದೈವಗಳ ಮೊರೆ ಹೋಗೋದು ಅಜ್ಞಾನದ ಸಂಕೇತ ಅಂತ ಕವಿಗಳು ಸ್ಪಷ್ಟವಾಗಿ ಹೇಳ್ತಾರೆ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತ ಪ್ರಶ್ನೆ ಮಾಡುತ್ತಲೇ ಕವಿಗಳು ತಮ್ಮ ಅನ್ಪಿತದ ಮೂಲಕ ಈ ವಚನವನ್ನು ಮುಕ್ತಾಯ ಮಾಡ್ತಾರೆ. ಭಕ್ತಿಯಲ್ಲಿ ಇರಬೇಕಾದ ಏಕಾಗ್ರತೆ ಏನು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ನಮ್ಮ ಒಳಗಿನ ಸಂಪತ್ತನ್ನ ನಾವೇ ಗುರುತಿಸಬೇಕು. ಈಗ ಮೂರನೆಯ ಹಾಗೂ ಅತ್ಯಂತ ಗಂಭೀರವಾದ ವಚನವನ್ನ ನೋಡೋಣ. ಗುರುವಿನ ಘನತೆ. ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದ್ದು. ಇಲ್ಲಿ ಕವಿಗಳು ಎರಡು ವಿರುದ್ಧ ಪದಗಳನ್ನು ಬಳಸಿದ್ದಾರೆ. ಲಘು ಅಂದ್ರೆ ಹಗುರವಾದದ್ದು ಅಥವಾ ಕೀಳಾದದ್ದು, ಗುರು ಅಂದ್ರೆ ಭಾರವಾದದ್ದು ಅಥವಾ ಶ್ರೇಷ್ಠವಾದದ್ದು. ಹಗುರವಾದದ್ದು ಯಾವತ್ತಾದ್ರೂ ಭಾರ ಆಗೋಕ್ ಸಾಧ್ಯನಾ? ಅಥವಾ ಶ್ರೇಷ್ಠವಾದದ್ದು ಕೀಳಾಗಬಾರ್ದು ತಾನೇ? ಕೀಳಾದ ಗುಣ ಇರೋರು ಶ್ರೇಷ್ಠ ಗುರುವಾಗೋಕೆ ಸಾಧ್ಯವೇ ಇಲ್ಲ ಅಂತ ಕವಿಗಳು ಆಗದಾಗದು ಅಂತ ಬಹಳ ದಿಟ್ಟವಾಗಿ ಹೇಳ್ತಾರೆ. ಗುರುಗುರುವೇ ಲಘುಲಘುವೇ ನೋಡೋಕೆ ಇಷ್ಟೊಂದು ಚಿಕ್ಕ ಸಾಲು, ಆದ್ರೆ ಅದರ ಅರ್ಥ ಎಷ್ಟು ಪ್ರಬಲವಾಗಿದೆ ಅಲ್ವಾ? ಗುರುವಿನ ಸ್ಥಾನ ಯಾವಾಗ್ಲೂ ಉನ್ನತವಾದದ್ದು, ಶ್ರೇಷ್ಠವಾದದ್ದು. ಕೀಳಾದದ್ದು ಯಾವಾಗ್ಲೂ ಕೀಳಾಗೇ ಇರುತ್ತೆ. ಆಧ್ಯಾತ್ಮಿಕ ಗುರು ಅನ್ನೋರು ತಮ್ಮ ಉನ್ನತ ಮೌಲ್ಯಗಳಿಂದ ಎಂದಿಗೂ ವಿಚಲಿತರಾಗಬಾರ್ದು. ಶ್ರೀಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ. ಅಂದ್ರೆ ಶ್ರೇಷ್ಠನಾದ ಗುರುವು ಕೀಳುಮಟ್ಟದ ನಡವಳಿಕೆ ತೋರಿದ್ರೆ ಅದು ಸರಿಯಾದ ಆಚಾರ ಎನಿಸ್ಕೊಳ್ಳಲ್ಲ. ಶ್ರೀಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ. ಗುರು, ಲಿಂಗ ಮತ್ತು ಜಂಗಮರು ನೀಡುವ ಪವಿತ್ರವಾದ ಕೃಪೆಯನ್ನ ಯಾರು ಹಗುರವಾಗಿ ಕಾಣ್ತಾರೋ ಅವರು ತಮ್ಮ ಆಧ್ಯಾತ್ಮಿಕ ಸ್ಥಾನದಲ್ಲಿ ತಾವೇ ಕೀಳಾಗ್ತಾರೆ. ಇದು ನಮ್ಮೆಲ್ಲರಿಗೂ ಶಿಸ್ತು ಮತ್ತು ಗೌರವವನ್ನ ಕಲಿಸೋ ಅದ್ಭುತ ಪಾಠ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಮೂರನೆಯ ವಚನದ ಕೊನೆಯ ಸಾಲು ಆಧ್ಯಾತ್ಮಿಕ ಪಥದಲ್ಲಿ ನಡೆಯುವಾಗ ಗುರುವಿನ ಮೇಲಿನ ಗೌರವ ಮತ್ತು ನಮ್ಮ ನಡತೆಯ ಶುದ್ಧತೆ ಎಷ್ಟು ಮುಖ್ಯ ಅನ್ನೋದನ್ನ ನಮ್ಮ ಮನಸ್ಸಿಗೆ ಆಳವಾಗಿ ನಾಟುವಂತೆ ಮಾಡ್ತದೆ. ಕೊನೆಯದಾಗಿ ಉರಿಲಿಂಗ ಪೆದ್ದಿಯವರು ನಮಗೆ ಬಿಟ್ಟು ಹೋದ ಶಾಶ್ವತ ಪರಂಪರೆಯನ್ನು ನೋಡೋಣ. ಒಟ್ಟು 366. ಹೌದು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನೋ ಅಂಕಿತದಲ್ಲಿ ಬರೋಬ್ಬರಿ 366 ವಚನಗಳು ನಮಗೆ ಸಿಕ್ಕಿವೆ. ಒಮ್ಮೆ ಊಹಿಸ್ಕೊಳ್ಳಿ, ಕಳ್ಳತನದಿಂದ ಜೀವನ ಶುರು ಮಾಡಿದ ಒಬ್ಬ ವ್ಯಕ್ತಿ ತನ್ನ ಅಂತರಂಗದ ಬಾಗಿಲನ್ನ ತೆರೆದು 100 ವಚನಗಳನ್ನು ರಚಿಸುವ ಮಟ್ಟಕ್ಕೆ ಬೆಳೆದದ್ದು ಒಂದು ದೊಡ್ಡ ಪವಾಡವೇ ಸರಿ. ಈ 366 ವಚನಗಳು ನಮ್ಮ ಪಾಲಿಗೆ ನಿಜಕ್ಕೂ ಜ್ಞಾನದ ಬೊಕಾಸ. ಹಾಗಾಗಿ ಕೊನೆಯಲ್ಲಿ ನಮ್ಗೊಂದು ಪ್ರಶ್ನೆ ಕಾಡದೇ ಇರೋದು, ಅಂತಿಮ ಸತ್ಯವನ್ನ ಹುಡುಕೋ ಒಂದೇ ಒಂದು ಹಂಬಲ ಒಬ್ಬ ಮನುಷ್ಯನ ಜೀವನವನ್ನ ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ರೂಪಾಂತರ ಮಾಡಬಹುದು ಅಲ್ವಾ? ಪೆದ್ದಣ್ಣ ಕಳ್ಳನಿಂದ ಉರಿಲಿಂಗ ಪೆದ್ದಿಯಾಗಿ ಬದಲಾದ ಕಥೆ ನಮ್ಮೆಲ್ಲರಿಗೂ ಒಂದು ಅದ್ಭುತ ಸ್ಫೂರ್ತಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಈ ಪಯಣ ಎಲ್ಲರ ಬದುಕಿಗೂ ದಾರಿದೀಪವಾಗಲಿ. ಇಷ್ಟೊತ್ತು ಈ ಜ್ಞಾನದ ಪಯಣದಲ್ಲಿ ನನ್ನ ಜೊತೆ ಹೆಜ್ಜೆ ಹಾಕಿದ್ದಕ್ಕೆ ತುಂಬು ಹೃದಯದ ವಂದನೆಗಳು.